ತಾಲೂಕಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಅಲಗಿಲವಾಡ ಶಾಲೆಯ ಮಕ್ಕಳು ಮತ್ತು ಶಿಕ್ಷಕರು ಬೇಸಿಗೆಯ ಸಮಯದಲ್ಲಿ ಪಕ್ಷಿಗಳಿಗೆ ಕುಡಿಯಲು ನೀರು ಮತ್ತು ಆಹಾರ ನೀಡುವುದರ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ. ಬೇಸಿಗೆಯ ಈ ಸುಡು ಬಿಸಿಲಿನಲ್ಲಿ ನೀರು ಮತ್ತು ಆಹಾರಕ್ಕಾಗಿ ಪಕ್ಷಿಗಳು ಪರಿತಪಿಸುತ್ತಿದ್ದು, ಶಾಲೆಯಿಂದಲೇ ಪಕ್ಷಿಗಳ ಸಂತತಿ ಉಳಿವಿಗಾಗಿ ಅವುಗಳಿಗೆ ಆಹಾರ ನೀರು ನೀಡುವುದರ ಮೂಲಕ ಜಾಗೃತಿ ಮೂಡಿಸಲಾಯಿತು. ಈ ಬೇಸಿಗೆ ಕಾಲದಲ್ಲಿ ಕುಡಿಯುವ ನೀರಿನ ಕೊರತೆ ಜಾಸ್ತಿ ಇರುತ್ತಿದ್ದು, ಪಕ್ಷಿಗಳಿಗೆ ನೀರು ಆಹಾರ ನೀಡುವುದರ ಮೂಲಕ ಅವುಗಳನ್ನು ಸಂರಕ್ಷಿಸಬೇಕಿದೆ. ನಿಮ್ಮ ಮನೆಯಲ್ಲಿ ಇರುವ ಅಲ್ಪ ವೆಚ್ಚದ ಪಾತ್ರೆ ಪರಿಕರಗಳಲ್ಲಿ ನಿಮ್ಮ ಪಾಲಕರ ಸಹಾಯದಿಂದ ನಿಮ್ಮ ಮನೆಯಲ್ಲಿ ಹಾಗೂ ಸುತ್ತಮುತ್ತ ಇರುವ ಗಿಡಗಳಿಗೆ ಪಾತ್ರೆ ಪರಿಕರಗಳನ್ನು ಕಟ್ಟುವುದರ ಮೂಲಕ ಈ ಕಾರ್ಯ ಪ್ರತಿನಿತ್ಯ ಮಾಡಬೇಕು. ಪರಿಸರ ಸಂರಕ್ಷಣೆ ಕೂಡ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಅಲ್ಲದೆ ಇಂದು ಏಪ್ರಿಲ್ 1 ಏಪ್ರಿಲ್ ಫೂಲ್ ಬದಲಾಗಿ ಏಪ್ರಿಲ್ ಕೂಲ್ ದಿನವನ್ನಾಗಿ ಆಚರಣೆ ಮಾಡೋಣ ಎಂದು ಪ್ರಧಾನ ಗುರುಗಳಾದ ಹಾಲೇಶ್ ಎಸ್ ಜಕ್ಲಿ, ಶಿಕ್ಷಕರಾದ ನೇಮೇಶ್ ಯರ್ಗುಪ್ಪಿ ಮಕ್ಕಳಿಗೆ ತಿಳುವಳಿಕೆ ನೀಡಿ ಶಾಲೆಯಿಂದಲೇ ಈ ಕಾರ್ಯ ಪ್ರಾರಂಭಿಸಿದರು. ಈ ಕಾರ್ಯದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರೇಮಯ್ಯ ಬಾಳಿಹಳ್ಳಿಮಠ, ಪ್ರಧಾನ ಗುರುಗಳಾದ ಹಾಲೇಶ್ ಎಸ್ ಜಕ್ಲಿ, ಶಿಕ್ಷಕರಾದ ನೇಮೇಶ್ ಯರ್ಗುಪ್ಪಿ ಮಕ್ಕಳು ಹಾಜರಿದ್ದರು. ಈ ಕಾರ್ಯಕ್ಕೆ ಗ್ರಾಮದ ಗುರು ಹಿರಿಯರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಾವೆಲ್ಲರೂ ಏಪ್ರಿಲ್ 1 ಏಪ್ರಿಲ್ ಫೂಲ್ ಅಂತೇಳಿ ಮಾಡ್ತಾ ಇದ್ದೀವಿ. ಅದರ ಬದಲಾಗಿ ನಾವು ಇವತ್ತು ಏಪ್ರಿಲ್ 1 ಕೂಲ್ ಡೇ ಅಂತಕ್ಕಂಥ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗೆ ಇವತ್ತಿನ ದಿವಸ ನಾವು ಇವತ್ತಿನ ಈ ಸುಡು ಬಿಸಿಲಿನಲ್ಲಿ ಪಕ್ಷಿಗಳು ಮತ್ತು ಪ್ರಾಣಿಗಳಿಗೆ ಆಹಾರ ಮತ್ತು ನೀರಿನ ಕೊರತೆ ಸಾಕಷ್ಟಿದೆ. ಅದಕ್ಕಾಗಿ ನಾವು ಪಕ್ಷಿಗಳಿಗೆ ನೀರು ಮತ್ತು ಆಹಾರ ನೀಡುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕಾಗಿದೆ. ನಾವೆಲ್ಲರೂ ಈ ಪ್ರಾಣಿ ಪಕ್ಷಿಗಳ ಸಂಕಲನವನ್ನು ಉಳಿಸಬೇಕಾಗಿದೆ.